ಬ್ಯಾಕ್ ದೇಮಿಗೂಡು ಫ್ಯಾಮಿಲಿ ನಾವು ನೋಡಿ ಸಡನ್ ಆಗಿ ಡಿಮಾರ್ಟಿಗೆ ಬಂದಿದ್ದೇವೆ. ಇವಳಿಗೋಸ್ಕರ ಆಯಿತಾ, ತಂಗಿಗೋಸ್ಕರ. ಅವಳಿಗೆ ಪ್ಯಾಂಪರ್ಸ್ ಬೇಕಂತೆ ಅವಳಿಗೆ, ಅಂದರೆ ಅವಳ ಮಗುವಿಗೆ. ಅವಳು ಮೊನ್ನೆ ಸಡನ್ ಆಗಿ ಬಂದದಲ್ಲ, ಹಾಗೆ ಪ್ಯಾಂಪರ್ಸ್ ಬೇಕು ಅಂತ ಹೇಳಿದ್ಲು. ಹಾಗೆ ನಾವೀಗ ಬಂದದ್ದು 8:30 ಆಯಿತು. ಹಾಗೆ ನೋಡಿ 8:30 ಆಗಿದೆ. ನಾವು ಇಷ್ಟು ಜನ ಇದ್ದೇವೆ, ರಿಕ್ಷಾದಲ್ಲಿ ಬಂದದ್ದು. ಡಿಮಾರ್ಟಿಗೆ ಫಸ್ಟ್ ಬರೋದು ಉಕ್ಕುದು ಇಲ್ಲಿಗೆ, ಮೆಟ್ಟಿ ಇಲ್ಲಿ ಉಂಟು ನೋಡಿಕೊಂಡು. ನೋಡಿ ಇಲ್ಲಿ ಮೆಟ್ಟನ್ನು ಉಕ್ಕುತ್ತಿದ್ದಾಳೆ ಇಲ್ಲಿ ನೋಡಿ. ಡಿಮಾರ್ಟಿಗೆ ಹೋಗುವಾಗ ಒಂದೇ ಐಟಮ್ ತೆಗೊಳ್ಳಿಕ್ಕೆ ಅಂತ ಹೋಗೋದು. ಅಲ್ಲಿ ಹೋದ ಮೇಲೆ ಮತ್ತೆ ಹುಚ್ಚರಾಗಿ ಮಾಡಿಕೊಂಡು ಇದ್ದದಲ್ಲಿ ಇಟ್ಕೊಂಡು ಬರ್ತೇವೆ. ನೋಡಿ ಇಷ್ಟು ಐಟಮ್ ತೆಗೊಂಡಿದ್ದೇವೆ. ಮತ್ತು ಸೀದಾ ನಾವು ಬಂದೆವು. 9:30 ಜಾಸ್ತಿ ಆಗಿತ್ತು. ಮತ್ತು ಸೀದಾ ಬಂದು ಮನೆಯಲ್ಲಿ ಊಟ ಮಾಡಿದ್ವಿ. ಅಂಜಲ್ ಫ್ರೈ ಮತ್ತು ಬಂಗುಡೆ ಪದಾರ್ಥ ಇತ್ತು. ಹಾಗೆ ಊಟ ಎಲ್ಲ ಆಗಿ ಮತ್ತು ಗುಲಾಬ್ ಜಾಮೂನ್ ಇತ್ತು. ಅಪ್ಪ ಗುಲಾಬ್ ಜಾಮೂನ್ ಮಾಡಿದ್ರು. ಹಾಗೆ ಅದೊಂದು ಸ್ಪೆಷಲ್. ಸುಮ್ಮನೆ ಹೀಗೆ ಇದ್ದದು, ಇಂತಂತೆಲ್ಲ ಅದರಡಿಯಲ್ಲಿ ಬಿಗ್ ಬಾಸ್ ಅನ್ನು ನೋಡ್ತಾ ಗುಲಾಬ್ ಜಾಮೂನ್ ತಿನ್ನೋದು. ಇವರಿಬ್ಬರು ದೂರ ಹೋಗ್ಲಿಕ್ಕೆ ಗೊತ್ತುಂಟ. ನನ್ನನ್ನು ಬಿಟ್ಟು ಈಗ ಒಟ್ರಾಸಿ ಹೋಗುದು ಇಬ್ಬರೇ ಟೆಂಪಲಿಗೆ ಹೋಗ್ಲಿಕ್ಕಂತೆ ಬೆಳಗ್ಗೆ. ಹಾಗೆ ರೆಡಿ ಆಗ್ತಿದ್ದಾರೆ ನೋಡಿ. ಇಬ್ಬರಿಗೆ ಸೇಮ್ ಆಗಬೇಕು, ಮುಂಡು. ಅವನು ಸಹ ಹಾಗೆ ಅಪ್ಪ ಹಾಕುವಾಗ ನನಗೆ ಸಹ ಅದುವೇ ಬೇಕು ಅಂತಿದ್ದು ಮಾಡ್ತಾನೆ. ನೋಡಿ ಅವಸ್ಥೆ ಹೀಗೆಲ್ಲ ಆಗ್ತದೆ. ನನ್ನನ್ನು ಬಿಟ್ಟು ಹೋಗೋ ಟೈಮ್ ಸಹ ಬಂತು ನೋಡಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಬಟಾಣಿ ಕುರ್ಮಾ ಮತ್ತು ಕಾಫಿ. ನೋಡಿ ಮಗು ತಿಂತಿದ್ದಾಳೆ. ಸುಮ್ಮನೆ ಪ್ಲೇಟ್ ಹತ್ತಿರ ಇಟ್ಟು ಟಿ ವಿ ನೋಡ್ತಿದ್ಲು. ಹಾಗೆ ಖುಷಿ ದಕ್ಕ ಬಂದಿದ್ದರು. ಕುಣಿತ ಭಜನೆ ಕ್ಲಾಸ್ ಇತ್ತು. ಹಾಗೆ ನೋಡಿ ಕ್ಲಾಸಿಗೆ ಬಂದೆ ಇವತ್ತಂದರೆ ಕ್ಲಾಸ್ ದಸರಾ ಟೈಮಲ್ಲಿ ಸ್ವಲ್ಪ ಪ್ರೋಗ್ರಾಮ್ ಉಂಟಾಗಿ ಕ್ಲಾಸಿಗೆಲ್ಲ ಹೋಗಿ ಬಂದು, ಮತ್ತು ನಮಗೆ ಸ್ವಲ್ಪ ಬೇರೆಲ್ಲಿತ್ತು ಅದೆಲ್ಲ ಆಗಿ ಬಂದು ಕಾರ್ಪೊರೇಟರಲ್ಲಿ ಹೋಗಲಿಕ್ಕೆ ಕ್ಲಬ್ಬಿದ ವಿಷಯದಲ್ಲಿ. ಹಾಗೆ ಅಲ್ಲೆಲ್ಲ ಹೋಗಿ ಬಂದು ಈಗ ನಾವು ಇಲ್ಲಿಗೆ ಹೋಗ್ತಿದ್ದೇವೆ. ಇವತ್ತು ನಾಲ್ಕನಿಕಕ್ಕೆ ಹೋಗಲೇ ಇಲ್ಲ. ಹಾಗೆ ಇವತ್ತು ಹೋಗುವ ಅಂತ. ಇವತ್ತು 4th ಡೇ ಅಲ್ಲ, ಹಾಗೆ ನಾವೆಲ್ಲ ಹೊರಡಿ. ಎಲ್ಲರೂ ಸಿಲ್ಲ, ಚಿಕ್ಕಮ್ಮಲ್ಲ ಬರೋದಿಲ್ಲ ನೋಡಿ. ನಾವಿಷ್ಟು ಜನ, ತಂಗಿ ಚಿಕ್ಕಪ್ಪನವರು ಹಾಗೆ ಹೊರಡ್ತೇವೆ. ಎಲ್ಲ ನೋಕಿದ ಕುഞ്ഞി ನೋಡಿ. ಚಿಕ್ಕಪ್ಪನ ರಿಕ್ಷಾ ಒಂದು ಉಂಟಲ್ಲ ನಮಗೆ ಡೈಲಿ ಹೋಗ್ಲಿಕ್ಕೆ, ಅದು ಫಸ್ಟೇ ಬುಕ್ಕಿಂಗ್ ಮಾಡಿ ಇಟ್ಟಿದ್ದೇವೆ. ಡೈಲಿ ಒಂದು ಅಂತ ಚಿಕ್ಕಪ್ಪನ ಇನ್ನೂ ಹೇಳ್ತಿದ್ದಾರೆ ಇಷ್ಟು ದಿವಸ ಉಂಟು ಅಂತ. ಅದಕ್ಕೆ ನಾನು ನೆಕ್ಸ್ಟ್ ಶನಿವಾರ ತನಕ ಉಂಟು. ಚಿಕ್ಕಪ್ಪನಿಗೆ ಶಾಕ್, ಇನ್ನೂ ಸಹ ಅಷ್ಟು ದಿವಸ ಉಂಟಾ ಅಂತ. ಹಾಗೆ ನೋಡಿ ಚಿಕ್ಕಮ್ಮ ಇಲ್ಲಿದ್ದಾರೆ, ಬರ್ತಾರೆ. ಚಿಕ್ಕಪ್ಪನವರಿಬ್ಬರು ಬಸ್ಸಲ್ಲಿ ಹೋದರು, ನಾವು ಸ್ವಲ್ಪ ಜನ ರಿಕ್ಷಾದಲ್ಲಿ, ಮತ್ತಿಬ್ಬರು ಬೈಕಲ್ಲಿ ನೋಡಿ. ನಾವಿಲ್ಲಿ ರೀಚ್ ಆದ್ವಿ 4 ಕನಿಕಕ್ಕೆ. ಮೇಡಮ್ ಹಾಗೆ ಇಲ್ಲಿ ಬರುವಾಗ ಆತಿನ ತಾಳಮದ್ದಳಿತ್ತು ನೋಡಿ. ಅವಳನ್ನು ಕಾಣ್ತುಂಟಲ್ಲ ಯೆಲ್ಲೋ ಕಲರ್ ಡ್ರೆಸ್ ಹಾಕಿ. ಹಾಗೆ ನಾವು ಸ್ವಲ್ಪ ನೋಡಿದ್ದೀವಿ ಅಷ್ಟೇ. ನಾವು ಹೋಗುವಾಗ ಲೇಟ್ ಆಗಿತ್ತು, ಮತ್ತು ಕೈ ಮುಗಿಲಿಕ್ಕೆ ಅಂತ ಒಳಗೆ ಹೋಗ್ಲಿಕ್ಕೆ ಇತ್ತಲ್ಲ. ಹಾಗೆ ಹೋಗಿ ಮತ್ತೆ ರಿಟರ್ನ್ ಬರುವಾಗ ಸ್ವಲ್ಪ ನೋಡುವ ಅಂತ. ಹಾಗೆ ನೋಡಿ ಅವಳು ಸಾಯಿಲ್ಲ, ನಾನು ಸಾಯಿಲ್ಲ. ಜಾತ ತೊಳೆದುಕೊಂಡಿದ್ದೆ ಕೊಟ್ಟಿದ್ದು ಗುಡ್ಡಪ್ಪ ಅಲ್ಲ, ಬೆಟ್ಟದೊಡೆಯ. ಗುಡ್ಡಪ್ಪ ಬೆಟ್ಟದೊಡೆಯ ಅದನ್ನೇ ಹೇಳಿದ್ದು. ತಾಯಿ ಅನ್ನ ಅಥವಾ ತಮ್ಮ ಆಯ್ತು. ಇನ್ನು ನಾವು ಮನೆಗೆ ಹೊರಡುದು, ಮನೆಗೆ ಹೋಗಿ ಸಿಗ್ತೇನೆ. ರೀಚ್ ಆದ್ವಿ. ಇವರಿಬ್ಬರು ಅಪ್ಪ ಮತ್ತು ನನ್ನ ಚಿಕ್ಕಮ್ಮ ಬಂದಿರಲಿಲ್ಲ. ನಾವಿಷ್ಟು ಜನ ಮಾತ್ರ ಹೋಗಿದ್ದೇವೆ. ಇಲ್ಲಿ ಪದಾರ್ಥ ನೋಡಿ ಇವತ್ತೆಂತ ಅಂತ. ಮತ್ತೆ ಫ್ರೈ ಆಯ್ತಾ, ಪದಾರ್ಥ ಫ್ರೈ. ಇದು ಇಲ್ಲಿ ನೋಡಿ, ಇದರಲ್ಲೇ ಉಂಟು ಈ ಫಿಶ್ ಫ್ರೈ. ಈಗ ನೋಡಿ ಎದರದಲ್ಲಿ ವೇಷ ಬರ್ತದೆ ಅಂತ ನರಕದವ. ನೋಡಿ ನಾವು ದೇವಸ್ಥಾನದೆಲ್ಲ ಬಂದೇವಲ್ಲ, ಹೋಗಿ ನೋಡಿ ಅಪ್ಪನ ಹತ್ರ ಒಂದು ಜ್ಯೂಸ್ ಮಾಡಲಿಕ್ಕೆ ಹೇಳಿದೆ. ಆಗಲ್ಲ ಮಾಡಿಕೊಟ್ರು. ಅದೊಂದು ಬಾರಿ ಅಲ್ಲ ಅಪ್ಪನವರಿಗೆಲ್ಲ. ಎಂಥ ಮಕ್ಕಳಿಗೆ ಸಹ ಮಾಡಿಕೊಡ್ತಾರೆ. ಅಂದರೆ ಎಲ್ಲರ ಅಪ್ಪನವರಿಗೆ ಸಹ ಒಂದು ಮಕ್ಕಳು ಎಂತಾದ್ರು ಕೇಳೋಕೆ ಒಂದು ಮಾಡಿಕೊಡೋದು, ತೆಗೆದು ಕೊಡೋದೆಲ್ಲ ಬಾರಿ ಅಲ್ಲ. ನೋಡಿ ಜ್ಯೂಸ್ ಮಾಡಿ ಕೊಟ್ಟಿದ್ದಾರೆ. ಜ್ಯೂಸ್ ಕುಡಿತಿದ್ದೇನೆ. ಭಯ
ಅವಳು ಕೊಡ್ತಾ ದೊಡ್ಡನಿಗೆ ಕೊಡು. ಇದು ಕೋಲ್ಡ್ ಇಲ್ಲ ಮಾತ್ರ, ಈಗ ಸ್ವಲ್ಪ ಕೋಲ್ಡಿಗೆ ಇಟ್ಟು ಕುಡಿಯುವ ಅಂತ. ನೋಡಿ ವೇಷದವರು ಹೋಗ್ತಿದ್ದಾರೆ. ಆಗದಿಂದ ಕಾಯ್ದು ಮನೆಗೆ ಬರ್ತಾರೆ, ಒಂದು ಶಾರ್ಟ್ಸ್ ಏನಾದರೂ ಮಾಡುವ ಅಂತ ನೋಡುವ. ಅವ್ರು ಬರಲಿಲ್ಲ, ಹೋದ್ರೆ ಸೀತ. ನೋಡಿ ನಾನು ಇಲ್ಲಿಗೆ ಹೊರಡಿದ್ದೇನೆ ಅಂತ ಆಗ್ಬೋದು, ಸಾರಿ ಇಟ್ಟುಕೊಂಡು. ಸಾರಿ ಇಡುವುದಿಲ್ಲ, ಇದ್ದ ಕಡೆಗೆಲ್ಲ ಡ್ರೆಸ್ ಹಾಕ್ತಲ್ಲ, ಹಾಗೆ ನಿಮ್ಗೊಂದು ಆಗ್ಬೋದು. ಇವಳು ಇಲ್ಲಿಗೆ ಅಪ್ಪ ಸಾರಿ ಹಾಕಿ ಹೊರಡಿದಾಗ ಎಂತ ಗೊತ್ತಿಲ್ಲ, ಶಾರ್ಟ್ಸ್ ಮಾಡಲಿಕ್ಕೆ ಅವಳನ್ನು ನೋಡಿ ಅಂತೆ ಪೆಂಗನ ಹಾಕಿ. ನಮಗೆ ನೆಗಟಿಗೆ ಸಹ ಬರ್ತದೆ ವೇಷ ನೋಡುವಾಗ. ಒಂದು ಗೌರಮ್ಮನಾಗಿ ಆಗಿದ್ದೇವೆ ಇಬ್ಬರು ಸಹ, ನರಕ ಕಟ್ಟಿಸಿಕೊಂಡು. ನನ್ನ ಬ್ಲೌಸ್ ನೋಡಿ ಅಂತ ಈಗೆಲ್ಲರೂ ಸೊಲಿತಾರಲ್ಲ ಈಗ ಬ್ಲೌಸ್. ಇದು ನಾನು ಆವಾಗ ಇಷ್ಟು ವರ್ಷ ಆಯಿತು ಗೊತ್ತುಂಟ, ಕಲ್ಪನಾಗಿ ಬೇಕು ಅಂತ ಓಡಿಸಿದ್ದು ನೋಡಿ. ಈಗೆಲ್ಲ ಸೊಲಿಸ್ತಾರೆ, ಹಾಗೆ ನಿಮಗೆಲ್ಲ ಅಷ್ಟು ಇದಾಗಲಿಕ್ಕಿಲ್ಲ. ಓಕೆ ನೋಡಿ ಶಾರ್ಟ್ಸ್ ಮಾಡಲಿಕ್ಕಿಂತ ನಾವು ಸಾರಿ ಹಾಕಿದ್ವಿ. ಶಾರ್ಟ್ಸನ್ನು ನಾನು ಹಾಕಿ ಆಗಿದೆ, ನೋಡಿದವರು ನೋಡಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಪ್ಲೀಸ್. ಸಾಕಾಗಿ ಹೋಯ್ತಾಯ್ತಾ ಒಂದು ಸಾರಿ ಸಪ್ಪ ಸತ್ಯ. ನಾನೊಮ್ಮೆ ಮಿಸ್ ಮಾಡೋದು, ಅವಳೊಮ್ಮೆ ಮಿಸ್ ಮಾಡೋದು, ಇದುವೇ ಆಯಿತು. ಮಿಸ್ ಇದೆ, ಸಾರಿ ಜಾರ್ತದೆ, ಅಲ್ಲಿಂದ ಇಲ್ಲಿಂದೆಲ್ಲ ಜಾರ್ತದೆ ನರಕಲ್ಲಿ. ಹಾಗೆ ಇನ್ನೊಂದು ನಿಮಿಷ, ಹಾಗೆ ಹೇಗಾದ್ರೂ ಆಯಿತು ನೋಡಿ. ಒಂದು ಆಗಿದೆ ಅಂತ ದೇವರಿಗೆ ಗೊತ್ತು ನೋಡಿ, ಆಗ್ತದೆ. ಅಲ್ಲಿಂದ ಸೀದಾ ನಾವು ಅಜ್ಜಿ ಮನೆಗೆ ಹೋದೆವು. ಅಲ್ಲಿ ನೋಡುವಾಗ ಚಿಕ್ಕ ಪೂರಿ ಎಲ್ಲ ಮಾಡ್ತಿದ್ರು, ಮತ್ತು ಗೆಸ್ಟ್ ಸಹ ಬಂದಿದ್ರು ಅವರಿಗೆ. ನೋಡಿ ಅವರ ಪೂರಿ ಆಗ್ತುಂಟು, ಮತ್ತು ಅವರು ಸಹ ಬಟಾಣಿ ಕೂರ್ಮ ಮಾಡಿದ್ದರು. ಹಾಗೆ ಮತ್ತು ಅಲ್ಲಿಂದ ಸೀದಾ ನಾವು ಮನೆಗೆ ಬಂದೆವು, ಡ್ರೆಸ್ ಎಲ್ಲ ಚೇಂಜ್ ಮಾಡೋಮ್ಮೆ ಅಂತ. ನಮ್ಮ ಮರಲಾಟಿಗೆ ಅಂತ ಮರಲಾಟಿಗೆ ಆಯಿತು ನೋಡಿ, ಪ್ಯಾಂಟ್ ಒಳಗೆ ಸೀದಾ ಫಿಂಕ ಹಾಕಿಕೊಂಡು ಹೋದದ್ದು. ಹೊಳ್ಸಾಗಿ ಪ್ಯಾಂಟ್ ತೋರಿಸಿ ನೋಡಿ, ಸ್ಕರ್ಟ್ ಎಂತ ಸಾಕಲಿಲ್ಲ ನನ್ನದದು. ಮತ್ತು ಇಂಥ ಸಹ ವ್ಲಾಗ್ ಮಾಡಲಿಲ್ಲ, ಶಾರ್ಟ್ಸ್ ಮಾಡಿ ಸೀದಾ ಮತ್ತೆ ರಾತ್ರಿ ಆಗುವ ಸೀದಾ ಹಸ್ಬೆಂಡ್ ಮನೆಗೆ ಬಂದೆ. ನಾನು ಮತ್ತು ಮಗು. ಒಂದು ಬೇಜಾರಿನ ವಿಷಯ ಇಲ್ಲಿಕೊಂಡು ತುಂಬ ಬೇಜಾರಾಗ್ತಾ ಉಂಟು. ಎಂತ ಅಂದರೆ ನನ್ನ ಕೈಯಲ್ಲಿ ನೋಡಿ 10 ಇಯರ್ಸ್ ಅಲ್ಲ, ಒಂದು 12 ಇಯರ್ಸ್ ಆಗಿರ್ಬೋದು. ಇದು ಇಷ್ಟು ಸಮಯದಿಂದ ಇತ್ತು, ಕಟ್ಟಾಯಿತು. ಈಗ ಜಸ್ಟ್ ನಾನು ಎಂಥದ್ದು ಮಾಡುವಾಗ ರಟ್ಟುತ್ತುಂಟು, ನಾನು ಎಂಥದ್ದು ಕಟ್ಟೆ ಆಯಿತು, ಬೇಸರ ಆಯಿತು ನೋಡಿ. ಇಲ್ಲಿಂದಲೇ ಕಟ್ಟಾಯಿತು ಕಾಣ್ತದ, ಬೇಸರ ಆಗ್ತುಂಟು. ಸವಿದು ಹೋಗಬೇಕು. ಇನ್ನು ಸರಿ ಮಾಡಲಿಕ್ಕೆ ಆಗ್ತದಾ? ಇಲ್ಲಲ್ಲ, ಬೇಜಾರಾಯಿತು ನೋಡಿ. ಸರಿ ಮಾಡಲಿಕ್ಕೆ ಆಗ್ತದೆ ನೋಡು, ಸರಿ ಆಗೋದಾದ್ರೆ ಒಳ್ಳೆ, ಡೈಲಿ ಯೂಸ್ ಮಾಡಿ ನೋಡು. ಇದು ವಿಷಯ ಎಂತ ಅಂದರೆ, ಆ ಟೈಮಲ್ಲೆಲ್ಲ ಸಹ ಕಾಲಿಗೆ ಆಗ್ತಿದ್ರು ಆಯಿತಾ ಇಂಥದ್ದು. ನನಗೆ ಆಗೆಲ್ಲ ಜಾಸ್ತಿ ಡಿಫ್ರೆಂಟ್ ಆಗಿರಬೇಕು, ಡ್ರೆಸ್ ಒಬ್ಬರು ಹಾಕಿದಾಗಿರಬಾರ್ದು, ಬೇರೆ ಇರಬೇಕು, ಹಾಗೆ ಕಾಲಿಗೆ ಹಾಕೋದನ್ನು ಕೈಗೆ ಮಾಡಿದ್ದು. ಈಗ ತುಂಬ ಜನ ಎಲ್ಲ ಮಾಡಿಸಿರ್ಬೋದು ಈಗ, ಮತ್ತು ಫುಲ್ ಬೇರೆ ಡಿಸೈನ್ ಸಹ ಬಂದಿದೆ. ಆದರೆ ನನಗೆ ಆಗಿತ್ತು ಕೈಗೆ ಹಾಕಿದ್ದು, ಆಗ ಮಾಡಿಸಿದ್ದು. ಕಟ್ಟಾಗೋದಿಲ್ಲ, ಬೇಜಾರಾಗ್ತದೆ. ಕಟ್ಟಾಗಿ ಹೋಯ್ತಲ್ಲ, ತುಂಬ ಬೇಜಾರಾಗ್ತದೆ. ಈಗ ಹಸ್ಬೆಂಡ್ ಹತ್ರ ಹೇಳಬೇಕು, ಎಲ್ಲರೂ ಸರಿ ಮಾಡಿಸಿ ತನ್ನಿ, ಎಲ್ಲರೂ ಕೊಡಬೇಕು. ಹಾಗೆ ನೋಡಿ ಎಂತ ಆಗ್ತದೆ ಅಂತ. ನಾಳೆ ದಸರಾದು 5th ಡೇ. ಹಾಗೆ ನಮಗೆ ಒಂದು ಪ್ಲೇಸಲ್ಲಿ ಕುಣಿತ ಭಜನೆ ಪ್ರೋಗ್ರಾಮ್ ಕೊಡಲಿಕ್ಕೆ ಉಂಟು. ಹಾಗೆ ನಾಳೆ ಎಂತೆಲ್ಲ ಆಗ್ತದೆ ನೋಡ. ವ್ಲಾಗ್ ಮಾಡಲಿಕ್ಕಾದ್ರೆ ವ್ಲಾಗ್ ಮಾಡ್ತೇನೆ, ಇಲ್ಲದಿದ್ದರೆ ಮಿನಿ ವ್ಲಾಗ್ ಮಾಡ್ತೇನೆ. ಮೊನ್ನಿಂದ ಆಗ್ತಿದ್ದೇನಲ್ಲ ನೋಡಿ ಆಯಿತಾ. ನೋಡದವರೊಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಆಯಿತು, ಇನ್ನು ಮಲಗುದು ನಾವು. ಗುಡ್ ನೈಟ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.